ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪುರುಷಃ ಸ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತಥಂ. ಈ ಜೀವಾತ್ಮ ಇದೆಯಲ್ಲ, ಇದು ಬಂದು ಅವಿನಾಶಿ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ನಾಶ ಮಾಡಲೇ ಸಾಧ್ಯ ಇಲ್ಲ ಅಂತ. ಮತ್ತೆ ಈ ಸ್ಥಿತಿಯನ್ನ ಪಡೆಯೋದಿದೆಯಲ್ಲ, ಇದು ಅತಿ ಅಮೂಲ್ಯವಾದ ಒಂದು ಗುರಿನೇ ಅಂತ ಹೇಳ್ಬೋದು. ಈ ಸ್ಥಿತಿಯನ್ನ ಒಂದ್ಸತಿ ಮುಟ್ಟಿದ್ರೆ ಪುನಃ ವಾಪಸ್ ಬರಬೇಕು ಅಂತ ಇಲ್ಲ. ಯಾಕಂದ್ರೆ ಇದು ನಾನೇ ಸೃಷ್ಟಿಸಿದಂತಹ ಪ್ರಮುಖವಾದ ಸ್ಥಾನದಲ್ಲೇ ಇರುವಂತ ಒಂದು ಸ್ಥಳ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಪಾರ್ಥ ಪುರುಷೋತ್ತಮನು ಮತ್ತೆ ಸೃಷ್ಟಿಯ ಎಲ್ಲಾ ಜೀವದಲ್ಲೂ ಇರುವವನು, ಹಾಗೆ ಇಡೀ ಜಗತ್ತಿನಲ್ಲೇ ಹರಡಿರುವವನಾದ ನನ್ನನ್ನು ಅವರು ಸೇರ್ಬೇಕಂದ್ರೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ, ವಿಚಲಿತಗೊಳ್ಳದೆ ಭಕ್ತಿಯಿಂದ ನನ್ನನ್ನು ಸ್ಮರಿಸಿದರೆ ಮಾತ್ರ ಅದು ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.